ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಲ್ಲೆ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಗಣಿತದ ಮೇಲೆ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತಂದೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ ನಿಮಗೆ. ನೋಡಿ, ಗುರುಧ್ಯಾನ ಅಕಾಡೆಮಿ ಜಿಲ್ಲೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇಸಿಗೆ ಶಿಬಿರ ಅಂದ್ರೆ ಸಮ್ಮರ್ ಹಾಲಿಡೇಸ್ನಲ್ಲಿ ಕೋಚಿಂಗ್ ಇರುತ್ತೆ. ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೋಚಿಂಗ್ ಅನ್ನ ನೀಡಲಾಗುತ್ತೆ. ಈ ಒಂದು ಶಿಬಿರದಲ್ಲಿ ಅಂದ್ರೆ ಈ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ರಜಾ ದಿನಗಳಲ್ಲಿ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಏನು ಕಂಪ್ಲೀಟ್ ಸಿಲೆಬಸ್ ಇದೆ ಆ ಕಂಪ್ಲೀಟ್ ಸಿಲೆಬಸ್ ಅನ್ನು ಸಹ ನಿಮಗೆ ಹೇಳ್ಕೊಡಲಾಗುತ್ತೆ. ಮತ್ತೆ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್ ಮತ್ತೆ 100 ಮಾರ್ಕ್ಸ್ ಎಕ್ಸಾಮ್ ಸಹ ನಿಮಗೆ ಈ ಒಂದು ಕೋಚಿಂಗ್ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತೆ ವಸತಿ ಸಹಿತ ಮತ್ತು ವಸತಿ ರಹಿತ, ವಿತ್ ಹಾಸ್ಟೆಲ್, ವಿತೌಟ್ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ವಿತ್ ಹಾಸ್ಟೆಲ್ ಬೇಕು ಅಂತಕ್ಕಂಥವ್ರು, ವಸತಿ ಸಹಿತ ಕೋಚಿಂಗ್ ಬೇಕು ಅಂತಕ್ಕಂಥವ್ರಿಗೆ ಲಿಮಿಟೆಡ್ ಸೀಟ್ ಇದೆ. ಹಾಗಾಗಿ ಯಾರಿಗೆ ವಿತ್ ಹಾಸ್ಟೆಲ್ ಕೋಚಿಂಗ್ ಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು 9008585436 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಯಾಕೆಂದ್ರೆ ಲಿಮಿಟೆಡ್ ಸೀಟ್ ಮಾತ್ರ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಇನ್ನು ಆನ್ಲೈನ್ ಕೋಚಿಂಗ್ ಬೇಕಂದ್ರೆ ಅದು ಸಹ ನವೋದಯ ಮತ್ತು ಸೈನಿಕ ಶಾಲೆಗೆ ಸಂಬಂಧಪಟ್ಟಂತ ಆನ್ಲೈನ್ ಕೋಚಿಂಗ್ ವ್ಯವಸ್ಥೆ ಸಹ ಇರುತ್ತೆ. ಅದರದ್ದು ಸಹ ರಿಜಿಸ್ಟ್ರೇಷನ್ ಓಪನ್ ಆಗಿದೆ, ಅದನ್ನು ಸಹ ನೀವು ಹೆಸರನ್ನ ನೋಂದಾಯಿಸ್ಕೊಳ್ಬಹುದು. ಈ ಕೋಚಿಂಗ್ ನಿಮಗೆ ಮಾರ್ಚ್ 25ರಿಂದ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಒಂದು 2 ತಿಂಗಳ ಅವಧಿಯ ಒಂದು ಕೋಚಿಂಗ್ ವ್ಯವಸ್ಥೆ ಇದು ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಓಕೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಗಣಿತದ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಒಂದು ಚೌಟಾಕಾರದ ಮೈದಾನದ ಉದ್ದವು 22 ಮೀಟರ್ ಇದೆ. ಹಾಗಾದ್ರೆ ಅದರ ಸುತ್ತಳತೆ ಎಷ್ಟು? ಏನ್ ಕೇಳ್ತದ್ರೆ, ಒಂದು ಚೌಟಾಕಾರದ ಮೈದಾನ ಇದೆ ಅಂತೆ. ಚೌಟ ಯಾವ ರೀತಿ ಇರುತ್ತೆ ಅಂತ ಫಸ್ಟ್ ನಿಮ್ಗೆ ಐಡಿಯಾ ಇರಬೇಕು. ಚೌಟ ಅಂದ್ರೆ ಸ್ಕ್ವೇರ್ ಅಂತಂದೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ಚೌಟ ಅಂತ ಕರಿತೀವಿ. ಅದರ 4 ಬದಿಗಳು ಈಕ್ವಲ್ ಆಗಿರ್ತವೆ. ಚೌಟದ 4 ಬದಿಗಳು ಅಂದ್ರೆ ಬಾಹುಗಳು ಸಮವಾಗಿರ್ತವು. ಹಾಗಾಗಿ ಈ ತರದ ಚೌಟ ಅಂದ್ರೆ ಇದು ಒಂದು ಬದಿ 22 ಮೀಟರ್ ಉದ್ದ ಇದೆ ಅಂದ್ರೆ ಇದರ ಸುತ್ತಳತೆ ಅಂದ್ರೆ ಈ 4 ಬದಿಗಳನ್ನ ಅಳಿಬೇಕು ಅಂತ ಅರ್ಥ. ಅದಕ್ಕೋಸ್ಕರ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಚೌಟದ ಸುತ್ತಳತೆ ಕಂಡುಹಿಡಿಯಬೇಕು ಅನ್ನೋ ಸೂತ್ರ ಗೊತ್ತಿರಬೇಕು. ಏನಪ್ಪಾ ಅಂದ್ರೆ, ಚೌಟದ ಸುತ್ತಳತೆ ಬೇಕು ಅಂದ್ರೆ ಬದಿ ಇಂಟು 4. ಬದಿ ಇಂಟು 4. ಬದಿ ಅಂದ್ರೆ ಉದ್ದ ಇಂಟು 4 ಅಂದ್ರೆ 4 ಬದಿಗಳು ಈಕ್ವಲ್ ಆಗಿರೋದ್ರಿಂದ ಬದಿ ಇಂಟು 4. ಬದಿ ಎಷ್ಟಿದೆ ಅಂದ್ರೆ ಉದ್ದ ಎಷ್ಟಿದೆ? ಈಗ ಬದಿ, ಬಾವು, ಉದ್ದ ಅಂದ್ರೆ ಎಲ್ಲದು ಒಂದೇ. ಉದ್ದ ಎಷ್ಟಿದೆ? 22 ಇದೆ. 22 ಮೀಟರ್ ಇಂಟು 4ಕ್ಕೆ 4 ಮಲ್ಟಿಫಿಕೇಶನ್ ಮಾಡಿ. ಈಗ 4 2 8, 4 2 8 ಮೀಟರ್ ಇದೆ ಅಂದ್ರೆ ಮೀಟರ್ ಅಂತ ಬರೀಬೇಕು. ಓಕೆ, 88 ಮೀಟರ್. 22 ಮೀಟರ್ ಬದಿಯನ್ನ ಅಥವಾ ಉದ್ದವನ್ನ ಹೊಂದಿರತಕ್ಕಂಥ ಒಂದು ಚೌಟಾಕಾರದ ಮೈದಾನದ ಸುತ್ತಳತೆ ಎಷ್ಟಿರುತ್ತೆ? 88 ಮೀಟರ್ ಇರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಅದೇ ಚೌಟದ ವಿಸ್ತೀರ್ಣ ಕೇಳಿದ್ರೆ ಏನ್ ಮಾಡ್ಬೇಕು ನೀವು? ಚೌಟದ ವಿಸ್ತೀರ್ಣ ಕಂಡಿರಿ ಅಂತ ಕೇಳಿದ್ರೆ, ಚೌಟದ ವಿಸ್ತೀರ್ಣ ಅಂದ್ರೆ ಏರಿಯಾ ಅಥವಾ ಕ್ಷೇತ್ರಫಲ ಅಂತ ಕರಿತೀವಿ. ವಿಸ್ತೀರ್ಣ ಕೇಳಿದ್ರೆ ಬದಿ ಇಂಟು ಬದಿ, ಬದಿ ಇಂಟು ಬದಿ ಅಥವಾ ಉದ್ದ ಇಂಟು ಉದ್ದ ಅಥವಾ ಬಾವು ಇಂಟು ಬಾವ. ಈ ಬಾವು ಇಂಟು ಬಾವು ಈ ಒಂದು ಫಾರ್ಮುಲಾ, ಈ ಒಂದು ಸೂತ್ರ ಗೊತ್ತಿದ್ರೆ ನೀವು ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 2, 5, 2, 4 ಮತ್ತು 8 ಬಳಸಿಕೊಂಡು ರಚಿಸಬಹುದಾದ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಯಾವುದು? ಏನ್ ಕೇಳ್ತದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ 4 ಅಂಕಿಯ ಸಂಖ್ಯೆಯನ್ನ ರಚಿಸಿ ಅಂತ ಕೇಳ್ತಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳು 5, 2, 4, 8. ಓಕೆ, ದೊಡ್ಡ ಸಂಖ್ಯೆ ಈ 4 ಅಂಕಿಗಳನ್ನು ಬಳಸಿಕೊಂಡು 4 ಅಂಕಿಯ ದೊಡ್ಡ ಸಂಖ್ಯೆ ರಚಿಸಿ ಅಂತಂದು ಹೇಳಿದಾಗ ಏನ್ ಮಾಡ್ಬೇಕು? ಈ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ ದೊಡ್ಡದು ಯಾವ್ದಿದೆ ಅದನ್ನ ಫಸ್ಟ್ ಬರೀಬೇಕು. ನೆಕ್ಸ್ಟ್ ಇದಕ್ಕಿಂತ ಚಿಕ್ಕದು ಯಾವ್ದಿದೆ, ಅದರಲ್ಲಿ ಸ್ವಲ್ಪ ಚಿಕ್ಕದು 5, 5ಕ್ಕಿಂತ ಸ್ವಲ್ಪ ಚಿಕ್ಕದು 4, 4ಕ್ಕಿಂತ ಸ್ವಲ್ಪ ಚಿಕ್ಕದು 2. ಓಕೆ, 5, 2, 4, 8 ಈ ಅಂಕಿಗಳನ್ನ ಬಳಸಿಕೊಂಡು ರಚಿಸಬಹುದಾದ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ 8542. 8542 ಆಪ್ಷನ್ ಸಿ ರೈಟ್ ಆನ್ಸರ್. ಅದೇ ಈ 4 ಅಂಕಿಗಳನ್ನ ಬಳಸಿಕೊಂಡು ಚಿಕ್ಕ ಸಂಖ್ಯೆನ ರಚಿಸಿ ಅಂತ ಕೇಳಿದ್ರೆ ಏನ್ ಮಾಡಬೇಕು? ಫಸ್ಟ್ ಇದರಲ್ಲಿ ಯಾವ್ದು ಚಿಕ್ಕದಿದೆ ಅದನ್ನ ಫಸ್ಟ್ ಬರಬೇಕು.
ಆ ಸಂಖ್ಯೆಗಿಂತ ಸ್ವಲ್ಪ ಆ ಅಂಕೆಗಿಂತ ಆ ಡಿಜಿಟ್ಗಿಂತ ಸ್ವಲ್ಪ ದೊಡ್ಡದು 4, ಅದನ್ನು ಸೆಕೆಂಡ್ ಬರೀಬೇಕು. ಆಮೇಲೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಅಂದ್ರೆ 4ಕ್ಕಿಂತ ಇದರಲ್ಲಿ ಸ್ವಲ್ಪ ದೊಡ್ಡದಿರೋದು 5, 5ಕ್ಕಿಂತ ಸ್ವಲ್ಪ ದೊಡ್ಡದಿರೋದು 8. ಈ 4 ಅಂಕಿಗಳನ್ನು ಬಳಸಿಕೊಂಡು ರಚಿಸಬಹುದಾದ ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಕೇಳಿದ್ರೆ ಅದು 2458 ಆಗಿರುತ್ತೆ. ಓಕೆ, ಇಲ್ಲಿ ದೊಡ್ಡ ಸಂಖ್ಯೆ ಕೇಳ್ತಾ ಇರೋದ್ರಿಂದ 8542 ರೈಟ್ ಆನ್ಸರ್. ಓಕೆ, ಅಕಸ್ಮಾತ್ 0 ಏನಾದರೂ ಬಂದಿತ್ತು ಅಂದ್ರೆ ಇಲ್ಲಿ ಈ ಡಿಜಿಟ್ ಏನು ಕೊಟ್ಟಿದ್ದಾರೆ, ಸಪೋಸ್ ಹಿಂಗಿತ್ತು ಅಂದ್ರೆ 5, 0, 4 ಮತ್ತು 8 ಈ ಅಂಕಿಗಳನ್ನು ಬಳಸಿಕೊಂಡು ಚಿಕ್ಕ ಸಂಖ್ಯೆ ರಚಿಸಿ ಅಂತಂದು ಹೇಳಿ ಕೇಳಿದಾಗ ನೀವು ಫಸ್ಟ್ 0, 4, 5, 8 ಈ ತರ ಬರೆಯಕ್ ಬರಲ್ಲ. ಇದು 458 ಆಗುತ್ತೆ. ಹಾಗಾಗಿ ಚಿಕ್ಕ ಸಂಖ್ಯೆ ರಚಿಸಿ ಅಂತಂದು ಹೇಳಿ ಕೇಳಿದಾಗ 0 ಏನಾದ್ರೂ ಇತ್ತು ಅಂದ್ರೆ ಅದನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಯೂಸ್ ಮಾಡಬೇಕು. 4, 0, 5, 8 ಅಂದ್ರೆ ಈ 0ಯನ್ನ ಬಿಟ್ಟು ಯಾವ ಚಿಕ್ಕದಿರುತ್ತೋ ಅದನ್ನ ಫಸ್ಟ್ ಬರೀಬೇಕು. ಅದಾದ್ಮೇಲೆ 0 ಬರೀಬೇಕು. ಅದಾದ್ಮೇಲೆ ಈ 4ಕ್ಕಿಂತ ಸ್ವಲ್ಪ ದೊಡ್ಡದಾದ್ರೆ ಅದನ್ನ ಬರೀಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡದಾದ್ರೆ ಅದನ್ನ ಬರೀಬೇಕು. ಅವಾಗ ಇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. 0 ಇದ್ರೆ ಅದನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಕೇಳ್ತಾ ಇರೋದ್ರಿಂದ 8542 ರೈಟ್ ಆನ್ಸರ್. ಓಕೆ, ಈ ತರದ ಕ್ವಶನ್ ಒಂದಿರುತ್ತೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ವರ್ಷ ಕೋನಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ಈ ಕೆಳಗಿನ ಚಿತ್ರ ಯಾವ ಕೋನವನ್ನು ಸೂಚಿಸುತ್ತದೆ? ಈ ಒಂದು ಚಿತ್ರ ಯಾವ ಕೋನವನ್ನ ಸೂಚಿಸ್ತಾ ಇದೆ ಅಂತ ಕೇಳ್ತಾ ಇದ್ರೆ ಇದು ಯಾವ ಕೋನವನ್ನ ಸೂಚಿಸುತ್ತದೆ? ಆಪ್ಷನ್ ಎ ಲಘು ಕೋನ, ಆಪ್ಷನ್ ಬಿ ಲಂಬ ಕೋನ, ಆಪ್ಷನ್ ಸಿ ವಿಶಾಲ ಕೋನ, ಆಪ್ಷನ್ ಡಿ ಸರಳ ಕೋನ. ಈ ಒಂದು ಚಿತ್ರ 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಇದು ಲಘು ಕೋನವನ್ನ ಸೂಚಿಸುತ್ತದೆ. ಆಪ್ಷನ್ ಎ ರೈಟ್ ಆನ್ಸರ್. ಅದೇ ಎಲ್ ಶೇಪ್ ಅಲ್ಲಿ ಇದ್ರೆ ಆಕೃತಿ, ಇದು ಯಾವ ಕೋನವನ್ನ ಸೂಚಿಸುತ್ತದೆ? ಇದು ಲಂಬ ಕೋನವನ್ನ ಸೂಚಿಸುತ್ತದೆ. ಇದು 90 ಡಿಗ್ರಿ ಇರುತ್ತೆ. ಸರಿನಾ? 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂದ್ರೆ ಅದು 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂದ್ರೆ ಅದು ಲಘು ಕೋನ ಅಂತಂದು ಹೇಳಿದ್ವಿ. 90 ಡಿಗ್ರಿ ಈ ತರ ಎಲ್ ಶೇಪ್ ಅಲ್ಲಿ ಇತ್ತು ಅಂದ್ರೆ 90 ಡಿಗ್ರಿ ಇರುತ್ತೆ, ಅದು ಲಂಬ ಕೋನವಾಗಿರುತ್ತೆ. ಅದೇ ಈ ಶೇಪ್ ಅಲ್ಲಿ ಇತ್ತು ಅಂದ್ರೆ ಅದು 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಮತ್ತೆ 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಈ ಶೇಪ್ ಅಲ್ಲಿ ಇದ್ರೆ ಅದು ವಿಶಾಲ ಕೋನವಾಗಿರುತ್ತೆ. ಇದು ಲಂಬ ಕೋನವಾಗಿದ್ರೆ ಇದು ವಿಶಾಲ ಕೋನವಾಗಿರುತ್ತೆ, ವಿಶಾಲ ಕೋನ. ಅದೇ ಈ ತರ ಸ್ಟ್ರೈಟ್ ಆಗಿದ್ರೆ, ಎರಡು ರೇಖಾಖಂಡಗಳು ಈ ತರ ಸ್ಟ್ರೈಟ್ ಇದ್ರೆ ಇದನ್ನ ಸರಳ ಕೋನ ಅಂತ ಕರಿತೀವಿ. ಇದು 180 ಡಿಗ್ರಿ ಇರುತ್ತೆ. ಸರಳ ಕೋನ 180 ಡಿಗ್ರಿ ಇರುತ್ತೆ. ಅದೇ ಈ ಆಂಗಲ್ ಇದ್ರೆ, ಓಕೆ, ಈ ಆಂಗಲ್ ಇದ್ರೆ ಇದು ಸರಳಾಧಿಕ ಕೋನ ಆಗಿರುತ್ತೆ. ಇದು 180 ಡಿಗ್ರಿಗಿಂತ ಹೆಚ್ಚು ಮತ್ತೆ 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ. 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇದು ಸರಳಾಧಿಕ ಕೋನವಾಗಿದೆ, ಸರಳಾಧಿಕ ಕೋನವಾಗಿರುತ್ತೆ. ಅದೇ ಕಂಪ್ಲೀಟ್ ಒಂದು ಸರ್ಕಲ್ ಇತ್ತಪ್ಪ ಅಂದ್ರೆ ಇದು ಪೂರ್ಣ ಕೋನ ಆಗಿರುತ್ತೆ. ಇದು ಪೂರ್ಣ ಕೋನ ಆಗಿರುತ್ತೆ. ಇದು ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಕ್ಲಾಸ್ ಇದೆ, ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬ್ರೀಫ್ ಆಗಿ ಹೇಳಿದ್ದೀನಿ. 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಲಘು ಕೋನ, 90 ಡಿಗ್ರಿ ಇದ್ರೆ ಲಂಬ ಕೋನ, 90 ಡಿಗ್ರಿಗಿಂತ ಹೆಚ್ಚು ಮತ್ತೆ 180 ಡಿಗ್ರಿಗಿಂತ ಕಡಿಮೆ ಇದ್ರೆ ವಿಶಾಲ ಕೋನ, 180 ಡಿಗ್ರಿ ಇತ್ತು ಅಂದ್ರೆ ಸರಳ ಕೋನ, 180 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇತ್ತು ಅಂದ್ರೆ ಸರಳಾಧಿಕ ಕೋನ, 360 ಡಿಗ್ರಿ ಇತ್ತು ಅಂದ್ರೆ ಒಂದು ಸರ್ಕಲ್, ಅದು ಒಂದು ಸರ್ಕಲ್ ಆಗಿರುತ್ತೆ, ಅಂದ್ರೆ ಅದು ಪೂರ್ಣ ಕೋನವಾಗಿರುತ್ತೆ. ಓಕೆ, ಇಲ್ಲಿ ಈ ಒಂದು ಚಿತ್ರ ಲಘು ಕೋನವನ್ನ ಸೂಚಿಸುತ್ತದೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. 6 ಅಂಕಿಗಳ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? ಎಸ್, ಇಲ್ಲಿ 6 ಅಂಕೆಗಳ ಗರಿಷ್ಠ ಸಂಖ್ಯೆ ಅಂದ್ರೆ 6, 9 ಬರಬೇಕು. ಇಲ್ಲಿ ಅವರು ಎಷ್ಟು ಅಂಕೆಗಳ ಗರಿಷ್ಠ ಸಂಖ್ಯೆ ಅಂತ ಕೇಳ್ತಾರೆ ಅಷ್ಟು 9 ಬರಬೇಕು. ಇದು ಡೈರೆಕ್ಟ್ ಮೆಥಡ್. ಇಲ್ಲಿ 6 ಅಂಕೆಗಳ ಗರಿಷ್ಠ ಸಂಖ್ಯೆ ಅಂತ ಕೇಳ್ತಂದ್ರೆ ಹಾಗಾಗಿ 6, 9 ಬರಬೇಕು. 1, 2, 3, 4, 5, 6 ಇದು 6 ಅಂಕೆಗಳ ಅತಿ ಗರಿಷ್ಠ ಸಂಖ್ಯೆ. ಎಷ್ಟಾಗಿದೆ ಅದು? ಬಿಡಿ 10, 100, 1000, 10,000, ಲಕ್ಷ. 9,99,999 6 ಅಂಕಿಗಳ ಅತಿ ಗರಿಷ್ಠ ಸಂಖ್ಯೆ. ಮತ್ತು ಕನಿಷ್ಠ ಸಂಖ್ಯೆ ಎಷ್ಟು ಅಂಕಿದು? 6 ಅಂಕಿದು. ಅವಾಗ ಅವ್ರು ಎಷ್ಟು ಅಂಕೆ ಕನಿಷ್ಠ ಸಂಖ್ಯೆ ಅಂತ ಕೇಳ್ತಾರೋ ಫಸ್ಟ್ 1 ಬರೆದ್ಬಿಟ್ಟು ಅದ್ರ ಮುಂದೆ 0 ಹಾಕ್ಬೇಕು. 1, 2, 3, 4, 5, 6 6 ಅಂಕೆ ಕನಿಷ್ಠ ಸಂಖ್ಯೆ 1 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ, 1 ಲಕ್ಷ.
ಏನ್ ಕೇಳ್ತಂದ್ರೆ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ಕಳಿಬೇಕು ವ್ಯತ್ಯಾಸ ಅಂದ್ರೆ ಕಳಿಬೇಕು. 9 9 9 9 9 9ರಲ್ಲಿ 1 ಹೋದ್ರೆ 8. 8,99,999. 6 ಅಂಕೆಗಳ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 8,99,999. ಆಪ್ಷನ್ ಸಿ ರೈಟ್ ಆನ್ಸರ್. 8,99,999. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. 3, 4 ಮತ್ತು 6ರಿಂದ ಭಾಗವಾಗುವ ಸಂಖ್ಯೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವ ಒಂದು ಸಂಖ್ಯೆ 3, 4 ಮತ್ತು 6ರಿಂದ ಭಾಗವಾಗುತ್ತದೆ ಅಂತ ಕೇಳ್ತಿದ್ರೆ ವೆರಿ ಸಿಂಪಲ್. ಫಸ್ಟ್ ಏನ್ ಮಾಡ್ಬಿಡಿ, ಈ 3ದ್ದು ಲಾಸ ತಗೊಳ್ಳಿ. ಈ ಸಂಖ್ಯೆಗಳಿಂದ ಇಲ್ಲಿರ್ತಕ್ಕಂಥ ಯಾವ ಸಂಖ್ಯೆ ಭಾಗ ಆಗುತ್ತೆ ಅಂತ ಕೇಳ್ತಾರ ಆವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಾಸಹ ತಗೊಳ್ಳಿ. ಲಾಸಹ 2, 3ಕ್ಕೆ 3, 2 4, 2 3 6. ನೆಕ್ಸ್ಟ್ 3, 3 1 3, 2 2, 3 1 3. ಈಗ 2 ಕಂಬ ಸಾಲು ಮತ್ತು ಅಡ್ಡ ಸಾಲನ್ನು ಗುಣಿಸ್ಬಿಟ್ಟು ಲಾಸದಲ್ಲಿ 2 × 3 × 2. 2 3 6, 6 2 12. ಈ 12ರಿಂದ ಈ 4 ಆಯ್ಕೆಗಳಲ್ಲಿ ಯಾವುದು ಕಂಪ್ಲೀಟ್ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ, ಅದೇ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ತಗೊಳ್ಳಿ. ಆಪ್ಷನ್ 1 ಅಂದ್ರೆ ಆಪ್ಷನ್ ಎ. ಅದನ್ನ 12ರಿಂದ ಡಿವೈಡ್ ಮಾಡಿ 456. ಆಪ್ಷನ್ ಎ. ಅದನ್ನ 12ರಿಂದ ಡಿವೈಡ್ ಮಾಡಿ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. 12 48 ಜಾಸ್ತಿ ಆಗುತ್ತೆ. 12 3 36. 15ರಲ್ಲಿ 6 ಹೋದ್ರೆ 9, 3ರಲ್ಲಿ 3 ಹೋದ್ರೆ 0, 6 ಇಳಿಸ್ಕೊಂತೀರಾ. 12 8 96. 12 8 96. ಎಸ್, ಕಂಪ್ಲೀಟ್ ಡಿವೈಡ್ ಆಯ್ತು ಅಂದ್ರೆ ಇದೇ ರೈಟ್ ಆನ್ಸರ್ ಅಂತ. ಬೆಟರ್ ಈಗ ಉಳಿದಿರ್ತಕ್ಕಂಥ ಆಪ್ಷನ್ ಚೆಕ್ ಮಾಡಿ. ಅವು 12ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ. 12ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ ಅಂದ್ರೆ ಅವು 3, 4, 6ರಿಂದ ಕಂಪ್ಲೀಟ್ ಡಿವೈಡ್ ಆಗಲ್ಲ. ಅಂದ್ರೆ 3 ಸಂಖ್ಯೆಯಿಂದ ಕಂಪ್ಲೀಟ್ ಡಿವೈಡ್ ಆಗಬೇಕು. ಇಲ್ಲಿ 3, 4 ಮತ್ತು 6ರಿಂದ ಭಾಗ ಆಗುವ ಸಂಖ್ಯೆ 456. ಇದನ್ನು ಒಂದೊಂದೇ ಸಂಖ್ಯೆ ತಗೊಂಡು ಡಿವೈಡ್ ಮಾಡಿ ನೋಡಿ, ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಇನ್ನು ಉಳಿದವು ಯಾವ ಸಹ 3, 4 ಮತ್ತು 6ರಿಂದ 3 ಸಂಖ್ಯೆಯಿಂದ ಡಿವೈಡ್ ಆಗ್ತಾ ಇರಲ್ಲ. ಈ ರೀತಿ ಕೇಳಿದಾಗ ಲಾಸ ತಗೊಂಡು ಈ ರೀತಿ ಮಾಡಬೇಕು. ಓಕೆ, ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. 2 ಮೀಟರ್ ಈಕ್ವಲ್ಸ್ ಡ್ಯಾಶ್ ಕಿಲೋಮೀಟರ್. ಎಸ್, ನೋಡಿ ಇಲ್ಲಿ ಮೀಟರ್ ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕಿಲೋಮೀಟರ್ಗೆ ಚೇಂಜ್ ಮಾಡಕ್ ಹೇಳ್ತಿದ್ದಾರೆ, ಕನ್ವರ್ಟ್ ಮಾಡಕ್ ಹೇಳ್ತಿದ್ದಾರೆ. ಇಲ್ಲಿ ಮೀಟರ್ ಚಿಕ್ಕದು, ಕಿಲೋಮೀಟರ್ ದೊಡ್ಡದು. ಅಂದ್ರೆ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಹೋಗ್ಬೇಕು ಅಂದ್ರೆ ಡಿವೈಡ್ ಮಾಡಬೇಕು. 2 ಮೀಟರ್ ಅಂದ್ರೆ ಅದು ಎಷ್ಟು ಕಿಲೋಮೀಟರ್ ಆಗಿರುತ್ತೆ, ಕಿಲೋಮೀಟರ್ ಅಲ್ಲಿ ಯಾವ ರೀತಿ ಬರಿಬಹುದು ಅಂತಂದು ಹೇಳಕ್ಕಂದ್ರೆ ಡಿವೈಡ್ ಬೈ 1000 ಮಾಡ್ಬೇಕು. ಯಾಕಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್. ಈಗ ಈ 3 0 ಇಲ್ಲ ಅಂತಂದೇಳಿ ಡಿವೈಡ್ ಮಾಡಿದ್ರೆ 2 ಬರುತ್ತೆ. 3 0 ಇದೆ ಅಂದ್ರೆ 3 ಅಂಕೆ ಆದ್ಮೇಲೆ ಆನ್ಸರ್ ಅಲ್ಲಿ ಬಿಂದು ಬರಬೇಕು. 1 2 3 ಅಂಕೆ ಆದ್ಮೇಲೆ ಬಿಂದು ಬಂದ್ರೆ 0.002 0.002 ಕಿಲೋಮೀಟರ್ ಆಗಿರುತ್ತೆ. ಅದು 2 ಮೀಟರ್ ಅನ್ನೋದನ್ನ ಕಿಲೋಮೀಟರ್ ಅಲ್ಲಿ ಯಾವ ರೀತಿ ಬರೀಬಹುದು, 0.002 ಕಿಲೋಮೀಟರ್. 0.002 0.002. ಆಪ್ಷನ್ ಡಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಚಿಕ್ಕ ಮಾನದಿಂದ ಅಂದ್ರೆ ಚಿಕ್ಕ ಅಳತೆಯಿಂದ ದೊಡ್ಡ ಅಳತೆಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಮಾಡಬೇಕು. ದೊಡ್ಡ ಅಳತೆಯಿಂದ ಚಿಕ್ಕ ಅಳತೆಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು ಮಾಡಬೇಕು. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. 90/720 ಈ ಭಿನ್ನರಾಶಿಯ ಸರಳ ರೂಪ ಅಂದ್ರೆ ಕನಿಷ್ಠ ರೂಪವನ್ನ ಕೇಳ್ತಿದ್ರೆ, ಭಿನ್ನರಾಶಿಯ ಕನಿಷ್ಠ ರೂಪವನ್ನ ಕೇಳ್ತಿದ್ರೆ 90/720 90/720 ಇದನ್ನ ಕನಿಷ್ಠ ರೂಪ ಮಾಡ್ರಿ ಅಂತಂದು ಹೇಳಿದಾಗ, ಭಿನ್ನರಾಶಿಯನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ ಅಂದ್ರೆ ಕನಿಷ್ಠ ರೂಪಕ್ಕೆ ತನ್ನಿ ಅಂತ ಕೇಳಿದಾಗ ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಿದ್ರೆ ಡಿವೈಡ್ ಮಾಡಬೇಕು. ಇಲ್ಲಿ ಫಸ್ಟ್ ಏನ್ ನೋಡಿ, ಈ ಜೀರೋ ಡೈರೆಕ್ಟ್ ಕ್ಯಾನ್ಸಲ್ ಆಗ್ಬಿಡ್ತು. ಈಸಿಯಾಗಿ ಯಾವ ರೀತಿ ಇದನ್ನ ಡಿವೈಡ್ ಮಾಡೋದು ಅಂತ. ಈಗ 9 1 9 9 8 72 ಉಳಿದದ್ದು 8ನೇ 1 ಮತ್ತೆ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಅಂದ್ರೆ ಈ 90/720 ಭಿನ್ನರಾಶಿಯ ಕನಿಷ್ಠ ರೂಪ ಅಥವಾ ಸರಳ ರೂಪ 1/8 ಅಥವಾ 8ನೇ 1. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ಭಿನ್ನರಾಶಿಯ ಕನಿಷ್ಠ ರೂಪಕ್ಕೆ ತನ್ನಿ, ಭಿನ್ನರಾಶಿಯನ್ನ ಕನಿಷ್ಠ ರೂಪದಲ್ಲಿ ಹೇಳಿ ಅಥವಾ ಸರಳ ರೂಪದಲ್ಲಿ ಹೇಳಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಅಂಶ ಮತ್ತು ಛೇದ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾ ಇದ್ರೆ ಅದನ್ನ ಕಂಪ್ಲೀಟ್ ಡಿವೈಡ್ ಮಾಡಬೇಕು. ಎಲ್ಲಿವರೆಗೂ ಅದು ಮತ್ತೆ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅನ್ನೋವರೆಗೂ ಡಿವೈಡ್ ಮಾಡಿದಾಗ ಆ ಭಿನ್ನರಾಶಿಯ ಕನಿಷ್ಠ ರೂಪ ನಮಗೆ ಸಿಗ್ತತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8.
100 ಮೊಟ್ಟೆಗಳಿಗೆ ರು 152 ಆದರೆ 1 ಡಜನ್ ಮೊಟ್ಟೆಗಳ ಬೆಲೆ ಎಷ್ಟು? ಎಸ್, ಇಲ್ಲಿ ನೋಡಿ ಏನ್ ಕೇಳ್ತದ್ರೆ, 100 ಮೊಟ್ಟೆಗಳಿಗೆ 152 ರೂಪಾಯಿ ಬೆಲೆ ಇದ್ರೆ 1 ಡಜನ್ಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳ್ತದ್ರೆ. ಈಗ ಏನ್ ಮಾಡಕ್, ನೀವು ಫಸ್ಟ್ 1 ಮೊಟ್ಟೆಯ ಬೆಲೆ ಎಷ್ಟು ಅಂತ ನೋಡ್ಕೋಬೇಕು. ಇಲ್ಲಿ 1 ಡಜನ್ ಅಂದ್ರೆ ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು. 1 ಡಜನ್ ಅಂದ್ರೆ ಎಷ್ಟು ಮೊಟ್ಟೆಗಳು? 1 ಡಜನ್ ಅಂದ್ರೆ 12 ಮೊಟ್ಟೆಗಳು ಅಂತ ನಿಮ್ಗೆ ಗೊತ್ತಿದೆ. 1 ಡಜನ್ ಅಂದ್ರೆ 12. ಇಲ್ಲಿ 100 ಮೊಟ್ಟೆಗೆ 152 ರೂಪಾಯಿ ಆದ್ರೆ 1 ಡಜನ್ಗೆ ಎಷ್ಟು ಅಂತ ಕೇಳ್ತದ್ರೆ, ಫಸ್ಟ್ ಏನ್ ಮಾಡಿ, 1 ಮೊಟ್ಟೆಯ ಬೆಲೆ ಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ನೀವು? 1 ಮೊಟ್ಟೆಯ ಬೆಲೆ ಬೇಕು ಅಂದ್ರೆ ಏನ್ ಮಾಡ್ತೀರಾ? 1 ಮೊಟ್ಟೆಯ ಬೆಲೆ ಬೇಕು ಅಂದ್ರೆ ಇಲ್ಲಿ 100 ಮೊಟ್ಟೆಗೆ 152 ರೂಪಾಯಿ ತಾನೆ. 100 ಮೊಟ್ಟೆಗಳನ್ನ 152, 100ರಿಂದ 152 ಅಂದ್ರೆ ಮೊಟ್ಟೆಯಿಂದ ಬೆಲೆಯನ್ನ ಡಿವೈಡ್ ಮಾಡಿದ್ರೆ 1 ಮೊಟ್ಟೆಯ ಬೆಲೆ ಬರುತ್ತೆ. ಈಗ 100 ಮೊಟ್ಟೆಗೆ 152 ರೂಪಾಯಿ ಇದ್ರೆ 1 ಮೊಟ್ಟೆಗೆ ಎಷ್ಟು ಬೆಲೆ ಅಂತ ಬಂತು. ಡಿವೈಡ್ ಮಾಡಬೇಡಿ, ನಮಗೆ ಬೇಕಾಗಿದ್ದೇನು 1 ಮೊಟ್ಟೆಯ ಬೆಲೆ ಎಷ್ಟು, ಇದರಿಂದ ಡಿವೈಡ್ ಮಾಡಿದ್ರೆ, ಈಗ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟಿದೆ. ಈ ಬೇಕಾಗಿರೋದು 12 ಮೊಟ್ಟೆಯ ಬೆಲೆ ತಾನೆ. 12 ಮೊಟ್ಟೆಗಳ ಬೆಲೆ, 12 ಮೊಟ್ಟೆ ಬೆಲೆ ಬೇಕಾ? 1 ಮೊಟ್ಟೆಯ ಬೆಲೆ ಎಷ್ಟಿದೆ? 152/100. ಇದನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಷ್ಟಿದೆ 1 ಮೊಟ್ಟೆ ಬೆಲೆ. ನಮ್ಗೆ ಬೇಕಾಗಿರೋದು 12 ಮೊಟ್ಟೆ ಬೆಲೆ. 1 ಮೊಟ್ಟೆ ಬೆಲೆ ಇಷ್ಟಿದ್ರೆ ಇಂಟು 12, ಈಗ 12 ಮೊಟ್ಟೆಯ ಬೆಲೆ ಬರುತ್ತೆ. ಓಕೆ, ನೋಡಿ ಈಗ ಮಲ್ಟಿಫಿಕೇಶನ್ ಮಾಡಿ ಉಳಿದ ಈಗ 100ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಈ 2 0 ಇಲ್ಲ ಅಂತ ಡಿವೈಡ್ ಮಾಡಿದ್ರೆ, 2 0 ಇಲ್ಲ ಅಂತಂದೇಳಿ ಡಿವೈಡ್ ಮಾಡಿದ್ರೆ ಈ ಅಂಶದಲ್ಲಿ 152 ಉಳಿಯುತ್ತೆ. 2 0 ಇದೆ ಅಂದ್ರೆ 2 ಅಂಕೆ ಆದ್ಮೇಲೆ ಬಿಂದು ಬರುತ್ತೆ. ಓಕೆನಾ? ಡಿವೈಡ್ ಆಯ್ತಾ? 1.52 ಬಂತು. ಈಗ ಇದನ್ನ ಮಲ್ಟಿಫಿಕೇಶನ್ ಮಾಡಿ, 12 2 24ಕ್ಕೆ 4 ದಶಕ 2, 12 60 2 62ಕ್ಕೆ 2 ದಶಕ 6, 12 1 12, 12 6 18. ಓಕೆ, ಅಂಶದಲ್ಲಿ 2 ಅಂಕೆ ಆದ್ಮೇಲೆ ಬಿಂದು ಇದೆ, ಆನ್ಸರ್ 2 ಅಂಕೆ ಆದ್ಮೇಲೆ ಬಿಂದು. 12 ಮೊಟ್ಟೆಗಳ ಬೆಲೆ ಎಷ್ಟಾಗಿರುತ್ತೆ? 18.24 ರೂಪಾಯಿ. 18.24 ರೂಪಾಯಿ. ಆಪ್ಷನ್ ಎ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇಲ್ಲೇ ನೀವು ಫಸ್ಟ್ಗೆನೆ ಕಂಪ್ಲೀಟ್ ಇಲ್ಲೇ 1 ಮೊಟ್ಟೆಯ ಬೆಲೆ ನೋಡ್ಕೊಂಡ್ರು ತಪ್ಪಿಲ್ಲ. ಈಗ 100ರಿಂದ 152 ಡಿವೈಡ್ ಮಾಡಿದ್ರೆ, 2 0 ಇಲ್ಲ ಅಂತಂದೇಳಿ ಫಸ್ಟ್ಗೆನೆ ನಾವು ಡಿವೈಡ್ ಮಾಡಿದ್ರೆ 1ರಿಂದ 152 ಡಿವೈಡ್ ಮಾಡಿದ್ರೆ 1ರಿಂದ 152 ಡಿವೈಡ್ ಮಾಡಿದ್ರೆ 152 ಬರುತ್ತೆ. 2 0 ಇದೆ ಅಂದ್ರೆ ಛೇದದಲ್ಲಿ 10 100 1000 ಇದ್ದಾಗ ಡೈರೆಕ್ಟ್ ಆಗಿ ಡಿವೈಡ್ ಮಾಡೋದನ್ನ ಹೇಳ್ತಾರೆ. 2 0 ಇಲ್ಲ ಅಂತ ಡಿವೈಡ್ ಮಾಡಿದ್ರೆ 1ರಿಂದ ಡಿವೈಡ್ ಮಾಡಿದ್ರೆ 152 ಅಂದ್ರೆ 152 ಬರುತ್ತೆ. 2 0 ಅಂದ್ರೆ ಅದೇನಾಗುತ್ತೆ? ಆನ್ಸರ್ 2 ಅಂಕೆ ಆದ್ಮೇಲೆ ಬಿಂದು ಬರುತ್ತೆ. ಅಂದ್ರೆ 1 ಮೊಟ್ಟೆಯ ಬೆಲೆ ₹1.52. ₹1.52 ಬಂತಾ? ಅಂದ್ರೆ 1 ಮೊಟ್ಟೆಯ ಬೆಲೆ ₹1.52 ಇದ್ರೆ 12 ಮೊಟ್ಟೆಗೆ ಎಷ್ಟಾಗುತ್ತೆ? ಇಂಟು 12 ಮಾಡ್ಬೇಕು. ಅವಾಗ ₹18.24 ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಈ ತರದ್ದು ಒಂದು ಕ್ವಶನ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. 4,71,638ರಲ್ಲಿ 1ರ ಮುಖ ಬೆಲೆ. ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಗೊತ್ತಿರಬೇಕು. ಸ್ಥಾನ ಬೆಲೆ ಅಂದ್ರೆ ಅಂಕಿಗಳು ತಾನಿರುವ ಸ್ಥಾನದ ಬೆಲೆಯನ್ನ ಪಡೆದುಕೊಳ್ಳುವುದು ಸ್ಥಾನ ಬೆಲೆ. ಅಂದ್ರೆ ಇಲ್ಲಿ 8ರ ಸ್ಥಾನ ಬೆಲೆ 8 ಬಿಡಿ ಸ್ಥಾನದಲ್ಲಿರೋದ್ರಿಂದ 3ರ ಸ್ಥಾನ ಬೆಲೆ 30 ಆಗುತ್ತೆ, 6ರ ಸ್ಥಾನ ಬೆಲೆ 600 ಆಗುತ್ತೆ, 1ರ ಸ್ಥಾನ ಬೆಲೆ 1000 ಆಗುತ್ತೆ, 7ರ ಸ್ಥಾನ ಬೆಲೆ 70,000 ಆಗುತ್ತೆ, ಯಾಕಂದ್ರೆ 10,000 ಸ್ಥಾನದಲ್ಲಿದೆ. 4ರ ಸ್ಥಾನ ಬೆಲೆ 4 ಲಕ್ಷ ಆಗುತ್ತೆ, ಯಾಕೆ ಅಂದ್ರೆ ಅದು ಲಕ್ಷದ ಸ್ಥಾನದಲ್ಲಿದೆ. ಇದು ಸ್ಥಾನ ಬೆಲೆ. ಮುಖ ಬೆಲೆ ಅಂತಂದೇಳಿ ಬಂದಾಗ, ಫೇಸ್ ವ್ಯಾಲ್ಯೂ ಅಂತಂದೇಳಿ ಬಂದಾಗ, ಅದು ಯಾವುದೇ ಸ್ಥಾನದಲ್ಲಿರಲಿ ಅದರ ನೇರ ಬೆಲೆಯನ್ನ ಮಾತ್ರ ಹೊಂದಿರುತ್ತೆ. ಆ ಅಂಕಿ ಯಾವುದೇ ಸ್ಥಾನದಲ್ಲಿರಲಿ, ಅದು ಬಿಡಿ ಸ್ಥಾನದಲ್ಲಿರಲಿ, 10 ಸ್ಥಾನದಲ್ಲಿರಲಿ, 100 ಸ್ಥಾನದಲ್ಲಿರಲಿ, ಲಕ್ಷ ಸ್ಥಾನದಲ್ಲಿರಲಿ, ಅದರ ನೇರ ಬೆಲೆ ಎಷ್ಟಿರುತ್ತೋ ಅಷ್ಟನ್ನೇ ಮಾತ್ರ ಹೊಂದಿರುತ್ತೆ. ಅದು ಮುಖ ಬೆಲೆ. ಇಲ್ಲಿ ಕೇಳ್ತಾ ಇರೋದು ಮುಖ ಬೆಲೆ, 1ರ ಮುಖ ಬೆಲೆ. ಅದು ಯಾವುದೇ ಸ್ಥಾನದಲ್ಲಿರಲಿ, ಬಿಡಿ 10 100 1000 ಸ್ಥಾನದಲ್ಲಿದ್ರು ಸಹ ಅದರ ಮುಖ ಬೆಲೆ ಒಂದೇ ಆಗಿದೆ. 1ರ ಮುಖ ಬೆಲೆ ಅದು ಯಾವುದೇ ಸ್ಥಾನದಲ್ಲಿರಲಿ ಒಂದೇ ಆಗಿರುತ್ತೆ. ಯಾಕೆಂದ್ರೆ ಫೇಸ್ ವ್ಯಾಲ್ಯೂ ಮುಖ ಬೆಲೆ ಅದು ಯಾವುದೇ ಸ್ಥಾನದಲ್ಲಿದ್ರು ಅದರ ನೇರ ಬೆಲೆಯನ್ನು ಮಾತ್ರ ಹೊಂದಿರುತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ಅದೇ ಅದರ ಸ್ಥಾನ ಬೆಲೆಯನ್ನ ಕೇಳಿದ್ರೆ ಅದು ಯಾವ ಸ್ಥಾನದಲ್ಲಿದೆ? 1 ಅನ್ನೋದು ಯಾವ ಸ್ಥಾನದಲ್ಲಿದೆ? 1ರ ಸ್ಥಾನ ಬೆಲೆಯನ್ನ ಕೇಳಿದ್ರೆ 1 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000 ಸ್ಥಾನದಲ್ಲಿದೆ. 1000 ಅನ್ನೋ ಎಷ್ಟದವಲ್ಲಿ 1 ಅದಾವು, ಇಂಟು 1 ಹಂಗಾಗಿ ಅದರ ಸ್ಥಾನ ಬೆಲೆ 1000 ಇರುತ್ತೆ.
ಅರ್ಥ ಆಯ್ತಿದ್ರೆ ಸ್ಥಾನ ಬೆಲೆ ಮತ್ತು ಮುಟ್ಟ ಬೆಲೆ ಅಂದ್ರೆ ಇಲ್ಲಿ ಮುಟ್ಟ ಬೆಲೆ ಕೇಳ್ತಾ ಇರೋದ್ರಿಂದ ಒಂದರ ಮುಟ್ಟ ಬೆಲೆ ಒಂದೇ ಆಗಿರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಒಂದು ಕ್ವಶನ್ ಇರುತ್ತೆ ಈ ಥರದ್ದು, ಅಬ್ಸರ್ವ್ ಮಾಡಿ. ಓಕೆ, ಈ ವಿಡಿಯೋದ ಕೊನೆ ಕ್ವಶನ್ ಈ ಥರದ್ದೊಂದು ಕ್ವಶನ್ ಇರುತ್ತೆ ನೋಡಿ. 854 ಇಂಟು 1.85 ಇಂಟು 59 ಇಂಟು 0 ಇಂಟು 1.5 ಪ್ಲಸ್ 89. ಇಲ್ಲಿ ನೋಡಿ, ನೀವು ಸುಮ್ಮನೆ ಕಂಪ್ಲೀಟ್ ಅಂದ್ರೆ ಇಲ್ಲಿಂದ ಈ ಸಂಖ್ಯೆಯಿಂದ ಈ ಸಂಖ್ಯೆ ಗುಣಿಸಿ, ಆಮೇಲೆ ಮತ್ತೆ ಬಂದಿರುವ ಆನ್ಸರ್ ಇಂದ ಈ ಸಂಖ್ಯೆ ಗುಣಿಸಿ, ಆಮೇಲೆ ಇದನ್ನ ಗುಣಿಸಿ ಆಮೇಲೆ ಕೂಡ್ತೀರಾ. ಬೋರ್ಡಮಸ್ ರೂಲ್ ಪ್ರಕಾರ ಫಸ್ಟ್ ಗುಣಿಸ್ಬೇಕು, ಆಮೇಲೆ ಕೂಡ್ಬೇಕು. ಅದಕ್ಕಿಂತ ಮುಂಚೆ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಬೇಕು ನೋಡಿ. ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ. ಅಂದ್ರೆ ಇಲ್ಲಿವರೆಗೂ ಕಂಪ್ಲೀಟ್ ನೀವು ಮಲ್ಟಿಫಿಕೇಶನ್ ಮಾಡಬೇಕು. ಮಧ್ಯದಲ್ಲಿ ಒಂದು 0 ಬಂದಿದೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ 1.5 ಇಂಟು 0 0 ಇಂಟು 0 ಅಂದ್ರೆ 0 ಬರುತ್ತೆ. 1.5 ಇಂಟು 0 0 ಬರುತ್ತೆ ಇಂಟು 59. 59 ಇಂಟು 0 0 ಬರುತ್ತೆ ಇಂಟು 1.85. ಓಕೆ, 1.85 ಇಂಟು 0 0 ಬರುತ್ತೆ ಇಂಟು 854. 854 ಇಂಟು 0 0 ಬರುತ್ತೆ. 0 ಪ್ಲಸ್ 89 89 ಬರುತ್ತೆ. ಆನ್ಸರ್ 89. ಆಪ್ಷನ್ ಸಿ ರೈಟ್ ಆನ್ಸರ್. ಯಾಕೆ ಅಂದ್ರೆ ಯಾವುದೇ ಸಂಖ್ಯೆಯಿಂದ 0 ಗುಣಿಸಿದ್ರು 0 ಆಗಿರುತ್ತೆ, 0 ಇಂದ ಯಾವುದೇ ಸಂಖ್ಯೆ ಗುಣಿಸಿದ್ರು 0 ಆಗಿರುತ್ತೆ. ಹಾಗಾಗಿ ಈ ತರ ಕಂಟಿನ್ಯೂ ಆಗಿ ಇಂಟು ಚಿಹ್ನೆ ಬಂದಾಗ ಮಧ್ಯೆ ಒಂದು 0 ಇತ್ತು ಅಂದ್ರೆ ಕಂಪ್ಲೀಟ್ ಇದರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಪ್ಲಸ್ 89 ಇದೆ, 0 ಪ್ಲಸ್ 89 ಕೂಡಿದಾಗ ಆನ್ಸರ್ 89 ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಇದರದೊಂದು ಟ್ರಿಕ್ಕಿ ಕ್ವಶನ್ ಕೊಟ್ಟಿರ್ತಾರೆ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿ ಅಂತಂದೇಳಿ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ, ಕ್ವಶನ್ ನೋಡಿಕೊಂಡು ಪಟ್ಟಂತ ಮಾಡ್ತಕ್ಕಂಥ ಏನನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಥರದ ಕ್ವಶನ್ನ ಪಟ್ಟಂತ ಮಾಡ್ತಕ್ಕಂಥ ನಾಲೆಡ್ಜ್ ಅನ್ನ ಪಡ್ಕೊಂಡಿರ್ಬೋದು. ಓಕೆ, ನೆಕ್ಸ್ಟ್ ಈ ರೀತಿ ಕ್ವಶನ್ಗಳನ್ನ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಇವತ್ತು ಏನು ನಾನು ಹೇಳ್ಕೊಟ್ಟೆ ತಿಳಿಸ್ಕೊಟ್ಟೆ, ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. ಈ ಥರದ ಕ್ವಶನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡೋಣ ಅಂತ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.